ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನಾ ರಹಸ್ಯ ಸರಣಿಗೆ ಸ್ವಾಗತ. ಹಿಂದಿನ ಸಂಚಿಕೆಗಳಲ್ಲಿ ಕಾಲಭೈರವಾಷ್ಟಕದ ಬೇರೆ ಬೇರೆ ಮಜಲುಗಳಲ್ಲಿ ಯಾವ್ಯಾವ ನಾಥಸಿದ್ಧ ಯೋಗಿಗಳು ತಮ್ಮ ತಮ್ಮ ತತ್ವವನ್ನು ಅಡಕಗೊಳಿಸಿಟ್ಟಿದ್ದಾರೆ, ಹಾಗೆ ಇದನ್ನು ಶಂಕರಾಚಾರ್ಯರು ಹೇಗೆ ಕಂಡರು, ಹೀಗೆ ಕಂಡಂಥ ಶಂಕರಾಚಾರ್ಯರು ಇಂಥ ಒಂದು ಅದ್ಭುತವಾದಂಥ ಜ್ಞಾನ ಎಲ್ಲರಿಗೂ ಸಿಗಬೇಕು ಅನ್ನುವಂಥ ಉದ್ದೇಶದಿಂದ ಕಾಲಭೈರವಾಷ್ಟಕವನ್ನು ರಚಿಸಿದರು. ಹೀಗೆ ಈ ಕಾಲಭೈರವಾಷ್ಟಕದಲ್ಲಿ ಬರುವಂಥ ಎಲ್ಲ ಪಾತ್ರಗಳು, ನವನಾರಾಯಣರುಗಳ ಪಾತ್ರಗಳು ವೈದಿಕದಲ್ಲಿ ಬರುವಂಥ ದಶಾವತಾರದ ಕತೆ, ವೈದಿಕದಲ್ಲಿ ಹೇಗೆ ದಶಾವತಾರ ಅಂತ ಪುರಾಣದಲ್ಲಿ ಕತೆ ಬರ್ತದೋ ಅದೇ ರೀತಿ ಇಲ್ಲಿ ಬುಡಕಟ್ಟು ಜನಾಂಗದವರು ಹೇಗೆ ತಮ್ಮೊಳಗಿರುವಂಥ ಆ ಚೈತನ್ಯಗಳನ್ನು ಜಾಗೃತಗೊಳಿಸಬೇಕು, ಹಾಗೆ ಈ ಸಿದ್ಧರು ಯೋಗಿಗಳು ತಮ್ಮೊಳಗಿರುವಂಥ ಆ ಚೈತನ್ಯಗಳನ್ನು ಹೇಗೆ ಜಾಗೃತಗೊಳಿಸಬೇಕು, ಮತ್ತು ಯಾವ ಯಾವ ಸಾಧನೆಯಿಂದ ಯಾವ ಯಾವ ಫಲಗಳನ್ನು ಪಡೆಯಬಹುದು, ಹಾಗೆಯೇ ಈ ಎಲ್ಲ ಸ್ಥಿತಿಗಳು ಪ್ರತಿಯೊಬ್ಬನ ಒಳಗಿರುವಂಥ ಸ್ಥಿತಿಗಳು. ಈ ಸ್ಥಿತಿಗಳನ್ನು ಪ್ರತಿಯೊಬ್ಬರೂ ತಮ್ಮ ಹುಟ್ಟಿನಿಂದ ಸಾವಿನವರೆಗಿನ ಜೀವಿತಾವಧಿಯಲ್ಲಿ ಅನುಭವಿಸುವಂಥದ್ದೇ. ಹೀಗಿರುವಂಥ ಆ ಸ್ಥಿತಿಗಳನ್ನು ನಮಗೆ ಬೇಕಾದ ಹಾಗೆ ಆ ಸ್ಥಿತಿಯಲ್ಲಿ ನಿಂತು, ಯಾವ ಸ್ಥಿತಿ ಬೇಕೋ ಆ ಸ್ಥಿತಿಯಲ್ಲಿ ನಿಂತು ಚಿರಂಜೀವಿಯಾಗಿ ನಿಲ್ಲುವಂಥ ತತ್ವ ಇದು. ಸಾವನ್ನೇ ಗೆಲ್ಲುವಂಥ ತತ್ವ ಇದು. ಒಂದರ್ಥದಲ್ಲಿ ಇದೊಂದು ಮೃತ ಸಂಜೀವಿನಿ. ಇದರಲ್ಲಿ ಸಾಧಕ ಸಾಯುವುದಿಲ್ಲ, ಸಾಧಕನ ದೇಹಭಾವ ಹೇಗೆ ಹೋಗ್ತದೋ ಅದೇ ರೀತಿ ಸಾವು ಬರುವ ಕಾಲದಲ್ಲಿಯೂ ಸಾಧಕ ಕಾಲಭೈರವನಾಗಿ ನಿಲ್ತಾನೆ. ಆ ಸಾಧಕ ಉಪಯೋಗಿಸಿದಂಥ ಪಂಚಭೂತಾತ್ಮಿಕವಾದಂಥ ಶರೀರವನ್ನು ಇಲ್ಲೇ ಬಿಟ್ಟು ಆ ಪರತತ್ವದಲ್ಲಿ ನಿಲ್ತಾನೆ. ಇನ್ನು ಹೇಗೆ ತಾಯಿಯ ಗರ್ಭದಲ್ಲಿ ಮಗು ಹುಟ್ಟುತ್ತದೋ ಆ ಮಗು ಗರ್ಭಚೀಲದಲ್ಲಿ ನೀರಿನೊಳಗೆ ಬೆಳೀತದೆ. ಹೀಗೆ 9 ತಿಂಗಳು 10 ದಿನ ಬೆಳೆದಂಥ ಮಗು ಪ್ರಸವದ ಮುಖಾಂತರ ಹೊರಗೆ ಬರುವಂಥ ಕ್ರಿಯೆ. ಆಗ 9 ತಿಂಗಳು ಬೆಳೆಯುವಂಥ ಹಂತದಲ್ಲಿ ಆ ಜಲದಲ್ಲಿ ಆ ಮಗು ಇರುವುದರಿಂದ ಮೀನು ಹೇಗೆ ಜಲದಲ್ಲಿರ್ತದೋ ಅದೇ ರೀತಿ ಮೀನಿನ ಬಾಯಿಯಲ್ಲಿದ್ದಂಥ ಮಗು ಅಂತ. ಹಾಗಾದ್ರೆ ಇಲ್ಲಿ ಶಿವಶಕ್ತಿಯಲ್ಲಿದ್ದಾರೆ ಕೇಳಿದರೆ ನಮ್ಮ ಈ ಲಿಂಗ ಶರೀರ ಏನು ತಿರುಗ್ತಾ ಉಂಟು ಅದೇ ಇಲ್ಲಿ ಆ ಶಿವ. ಅಂಥ ಲಿಂಗ ತತ್ವ ಏನುಂಟು ಅದು ದಕ್ಷಿಣದಿಂದ ಉತ್ತರಕ್ಕೆ ಹರಿಯುವಾಗ ಜ್ಞಾನವನ್ನು ಜಾಗೃತಗೊಳಿಸ್ತಾ ಹೋಗ್ತದೆ. ಆ ಜ್ಞಾನವೇ ಈ ಪರ್ವತರಾಜನ ಮಗಳಾದಂಥ ಪಾರ್ವತಿ ಚಿಂತಾಮಣಿ ಗ್ರಹದಲ್ಲಿದ್ದಾರೆ. ಪ್ರತಿಯೊಬ್ಬನ ಶರೀರವು ಚಿಂತಾಮಣಿ ಗ್ರಹದ ನಿಯಂತ್ರಣದಿಂದಲೇ ನಡೆಯುವುದು. ಇಂಥ ಪಾರ್ವತಿ ಇಡೀ ಪಂಚಭೂತಾತ್ಮಿಕವಾದಂಥ ಶರೀರದ ಮುಖಾಂತರ ಅವಳದನ್ನಲ್ಲಿ ಗ್ರಹಿಸ್ತಾಳೆ. ಹೀಗೆ ಗ್ರಹಿಸಿದಂಥ ಕತೆ ಯಾವುದಿದೆ ಅದು ಜಾಗೃತಾವಸ್ಥೆಯಲ್ಲಿ, ಸ್ವಪ್ನಾವಸ್ಥೆಯಲ್ಲಿ, ಸುಷುಪ್ತಿಯಲ್ಲಿ ಕಾಣುವಂಥ ಸ್ಥಿತಿ ಅಲ್ಲ. ಅದು ಏನಿದ್ದರೂ ಸಮಾಧಿ ತುರಿಯದ ಸ್ಥಿತಿಯಲ್ಲಿ ನಡೆಯುವಂಥ ಕ್ರಿಯೆ. ಅದು ನಿರಂತರ ನಮ್ಮೊಳಗೆ ನಡೆಯುವಂಥ ಕ್ರಿಯೆ. ಆ ಕ್ರಿಯೆಯಲ್ಲಿ ನಡೀತಾ ಇದ್ದದ್ದಕ್ಕೆ ಇಲ್ಲಿ ಒಂದು ಜಾಗೃತಾವಸ್ಥೆ, ಎಚ್ಚರದ ಸ್ಥಿತಿ ಅಂತ ಇಲ್ಲಿ ಕಾರ್ಯಾಚರಿಸ್ತದೆ. ಹೀಗಿರುವಾಗ ಆ ಎಚ್ಚರದ ಸ್ಥಿತಿಯಲ್ಲಿರುವಂಥ ನಮಗೆ ಆ ಪರದಲ್ಲಿ ಇನ್ನೊಂದು ಏನಿದೆ ಅದನ್ನು ನಾವು ಕಂಡುಕೊಳ್ಳಬೇಕು, ಅದನ್ನು ತಿಳಿಯಬೇಕು. ಯಾಕಂತ ಹೇಳಿದರೆ ಅದು ನಮ್ಮ ಮೂಲ ಸ್ಥಿತಿ, ನಾವು ನಿಜವಾಗಿ ಅದು. ಆದರೆ ಮಾಯೆಯಿಂದಾಗಿ ನಾವೀಗ ಈ ಜಾಗೃತಾವಸ್ಥೆಯ ಸ್ಥಿತಿಯಲ್ಲಿ ಒದ್ದಾಡುವಂಥ ಒಂದು ಸ್ಥಿತಿಯನ್ನು ಆ ಕರ್ಮ ಅನ್ನುವಂಥ ಸಿದ್ಧಾಂತದ ಮೇಲೆ ನಮಗೆ ಅನುಭವಿಸುವ ಹಾಗೆ ಮಾಡಿ ಮತ್ತೆ ನಾವು ಆ ಪರವನ್ನು ಪಡೆಯುವಂಥ ತಂತ್ರ ಇದು. ಹೀಗೆ ಆ ಮಗು ಮತ್ಸ್ಯೇಂದ್ರನಾಥ ಅನ್ನುವಂಥ ತತ್ವದಲ್ಲಿ ಮತ್ಸ್ಯ ಕಿಶೋರ ನ್ಯಾಯದ ಹಾಗೆ ತಾಯಿಯಾದವಳು ತನ್ನ ಉದರದಲ್ಲಿ ಇರುವಂಥ ಮಗುವನ್ನು 9 ತಿಂಗಳು ಪೋಷಣೆ ಮಾಡ್ತಾಳೆ. ಹಾಗೆ ಹೇಗೆ ಮೀನು ತನ್ನ ಮರಿಗಳನ್ನು ರಕ್ಷಣೆ ಮಾಡ್ತದೋ ಅದೇ ರೀತಿ ತನ್ನ ಉದರದಲ್ಲಿ ಆ ತಾಯಿಯಾದವಳು ರಕ್ಷಣೆ ಮಾಡ್ತಾಳೆ. ಹೀಗೆ ಆ ಮಗು ಮತ್ತೆ ಪ್ರಸವದ ಕಾಲದಲ್ಲಿ ತಲೆಯನ್ನು ಹೊರಗೆ ಹಾಕಿ ಜನ್ಮವನ್ನು ಪಡೆಯುತ್ತದೆ. ಹೀಗೆ ತಲೆಯನ್ನು ಹೊರಗೆ ಹಾಕಿ ಜನ್ಮವನ್ನು ಪಡೆಯುವಂತಹ ಸ್ಥಿತಿ ಏನುಂಟು ಇದು ಕೂರ್ಮಾವತಾರದ ಸ್ಥಿತಿ ಅಂತ ಹೇಳಿದರೆ, ಸಮುದ್ರ ಮಥನ ಕಾಲದಲ್ಲಿ ವಾಸುಕಿಯನ್ನು ಮಂದಾರ ಪರ್ವತಕ್ಕೆ ಸುತ್ತಿ
ಕಡುಗೋಲಾಗಿ ಉಪಯೋಗಿಸುವಂಥ ಸಮಯದಲ್ಲಿ ಆ ಮಂದಾರ ಪರ್ವತದ ಕೆಳಗೆ ಅಂತೇಳಿದರೆ ಮೂಲಾಧಾರದಲ್ಲಿ ಈ ಆಮೆಯ ರೂಪದಲ್ಲಿ ವಿಷ್ಣು ಅವತರಿಸ್ತಾನೆ. ಹೀಗೆ ಇದಕ್ಕೆ ಕೂರ್ಮಾವತಾರ ಅಂತ ಹೆಸರು. ಈಗ ಅವನ ಬೆನ್ನಿನ ಮೇಲೆ ಇಲ್ಲಿ ಸಮುದ್ರ ಮಥನ ನಡೀತಾ ಉಂಟು. ಹೀಗೆ ಅಂಥ ವಂಶವಾಹಿನಿಯನ್ನು ಪಡೆದುಕೊಂಡು ಬಂದಂಥ ಆ ಮಗುವಿನ ಬೆನ್ನಿನ ಹಿಂದೆ ಅಂತ ಹೇಳಿದರೆ ತಾಯಿಯ ಕರುಳು ಬಳ್ಳಿ ಇನ್ನೂ ಸಹ ಹಾಗೆ ಇದೆ ಅಂತೇಳಿದರೆ ತಾಯಿ ಈಗ ಬೆನ್ನಿನ ಹಿಂದೆ ಇರುವವಳು. ಸೊ ಅಲ್ಲಿಂದ ಇದು ಸಮುದ್ರ ಮಥನ, ಅಲ್ಲಿ ಕಳೆದುಕೊಂಡದ್ದನ್ನು ಪಡೆಯಲಿಕ್ಕೋಸ್ಕರ ಹೇಗೆ ನಾಶ ಆದಂಥ ವೇದವನ್ನು ಮತ್ತೆ ಪಡೆಯಲಿಕ್ಕೋಸ್ಕರ ವಿಷ್ಣು ಮತ್ಸ್ಯಾವತಾರವನ್ನು ಧರಿಸಿ ಬಂದು, ಅದೇ ರೀತಿಯಲ್ಲಿ ಮತ್ಸ್ಯೇಂದ್ರನಾಥ ಯೋಗದ ವಿದ್ಯೆಗಳನ್ನು ಮತ್ತೆ ಪ್ರಚಾರಪಡಿಸಲಿಕ್ಕೆ ಮತ್ತೆ ಜಾಗೃತಗೊಳಿಸಲಿಕ್ಕೋಸ್ಕರ ಹುಟ್ಟಿ ಬಂದ. ಹೀಗೆ ಹುಟ್ಟಿ ಬಂದಂಥ ಆ ಮತ್ಸ್ಯೇಂದ್ರನಾಥನಿಗೆ ಶಿಷ್ಯನಾಗಿ ಬಂದವ ಇದೇ ಗೋರಕ್ಷನಾಥ. ಅದು ವಿಷ್ಣುವಿನ ಇನ್ನೊಂದು ಸ್ಥಿತಿ. ಅಂದರೆ ನವನಾರಾಯಣರುಗಳು ನಮ್ಮಲ್ಲಿ ಕಾರ್ಯಾಚರಿಸ್ತಾ ಇದ್ದಾರೆ. ಈ ನವನಾರಾಯಣರುಗಳು ನಮ್ಮ ಜೀವಿತಾವಧಿಯಲ್ಲಿ ಎಲ್ಲೆಲ್ಲಿ ಅವರ ಸ್ಥಿತಿಯನ್ನು ವ್ಯಕ್ತಪಡಿಸ್ತಾರೆ, ಯಾವ ಸ್ಥಿತಿಯ ನಮ್ಮಲ್ಲಿ ವ್ಯಕ್ತಗೊಂಡಾಗ ನಮಗೆ ಈಗ ಗೊತ್ತಾಗಬೇಕು ಅದು ಯಾವ ನಾರಾಯಣ. ಹೀಗೆ ಹುಟ್ಟಿದಂಥ ಮಗು 3.5 ವರ್ಷದ ತನಕ ಅದು ಓಡಲಿಕ್ಕೆ, ನಡೆಯಲಿಕ್ಕೆ, ಮಾತನಾಡಲಿಕ್ಕೆಲ್ಲ ಕಲಿತದೆ. ತನ್ನ ಕಾಲ ಮೇಲೆ ತಾನು ನಿಲ್ಲಲಿಕ್ಕೆ ಕಲಿತದೆ. ಅಂತೇಳಿದರೆ ದಾರಿ ತಪ್ಪಿದ ಭೂಮಿಯನ್ನು ವರಾಹ ರೂಪಿಯಾದಂಥ ವರಾಹಿ ಮತ್ತೆ ದಾರಿಗೆ ತಂದ ಅಂತೇಳಿದರೆ, ನಡೆಯಲಿಕ್ಕೆ, ಓಡಲಿಕ್ಕೆ, ಮಾತನಾಡಲಿಕ್ಕೆ ಏನು ಆಲೋಚಿಸಲಿಕ್ಕೆ ಗೊತ್ತಿಲ್ಲದೆ ಇದ್ದಂಥ ಮಗುವನ್ನು ಈ ಎಲ್ಲ ಕ್ರಿಯೆಗಳನ್ನು ಮಾಡುವಂಥ ಸ್ಥಿತಿಗೆ ತಂದ ಅಂತೇಳಿದರೆ ಅವ ದಾರಿ ತಪ್ಪಿ ಹೋದಂಥ ಸ್ಥಿತಿಯಿಂದ ಮತ್ತೆ ತನ್ನ ಸರಿದಾರಿಗೆ ಬಂದ ಅಂತ. ಇದು ಇಲ್ಲಿ ಚೌರಂಗಿನಾಥ ಅಂತ. ಆ ಚೌರಂಗಿನಾಥ ಅನ್ನುವಂಥ ಶಕ್ತಿಯನ್ನೇ ಇಲ್ಲಿ ನಾವು ಪಂಜುರ್ಲಿ ಅಂತ ಕರೆಯುವುದು. ಅದು ಇಲ್ಲಿ ವರಾಹ ರೂಪ ಅಂತ ಕರೆಯುವುದು. ಇದರೊಳಗೊಂದು ಯೋಗದ ಇನ್ನೊಂದು ಕ್ರಿಯೆ ಇದೆ, ಅದು ಮುಂದೆ ಯಾವತ್ತಾದರೂ ತಿಳಿಸುವ. ಹಾಗೆಯೇ 3.5 ವರ್ಷದಿಂದ 7 ವರ್ಷದ ತನಕ ನರಸಿಂಹ ಅವತಾರ ಅಂತ. ಈ ಅವತಾರದ ಸ್ಥಿತಿಯಲ್ಲಿ ಅಷ್ಟೇ ಕೋಪವನ್ನು, ಅಂದರೆ ಆ ರೋಷ ಏನಿದೆ, ಸಿಂಹದ ರೋಷ ಏನಿದೆ ಅಷ್ಟೇ ರೋಷ ಇರುವಂಥ ಇನ್ನೊಂದು ವಸ್ತು ಯಾವುದು ಕೇಳಿದರೆ ಅದು ಹಾವು. ಹಾಗೆಯೇ ಹೀಗೆ ಹಾವಿನ ಸ್ಥಿತಿಯಲ್ಲಿ ಆ ದಕ್ಷಿಣದಿಂದ ಉತ್ತರಕ್ಕೆ ಚಲಿಸಿಕೊಂಡು ಬಂದಂಥ ಆ ವಟಸಿದ್ಧ ನಾಗನಾಥ ಇನ್ನು 3.5 ವರ್ಷದಿಂದ 7 ವರ್ಷದ ತನಕ ಪುರಾಣದ ಭಾಷೆಯಲ್ಲಿ ಅಂತ ಹೇಳಿದರೆ ಪುರಾತೀತೀತಿ ನವಂ, ಎಷ್ಟು ಹಳೆಯದಾದರೂ ಈಗ ಹೊಸತ್ತು ಅಂತ ಈ ಶರೀರದೊಳಗೆ ನಡೆಯುವಂಥ ಕ್ರಿಯೆ ಇದು. ಈ ಕ್ಷಣದಲ್ಲಿ ನರಸಿಂಹ ಅವತಾರ ಅಂತ. ಈ ನರಸಿಂಹ ಅವತಾರ ಇಲ್ಲಿ ವಟಸಿದ್ಧ ನಾಗನಾಥ ಅಂತ. ಇನ್ನು 7ರಿಂದ 12 ವರ್ಷದ ತನಕ ನಮ್ಮಲ್ಲಿ ವಾಮನಾವತಾರದ ಸ್ಥಿತಿ. ಈ ವಾಮನಾವತಾರದ ಸ್ಥಿತಿಯಲ್ಲಿ ಇರುವಂಥ ನಮ್ಮೊಳಗಿನ ಯೋಗಿಗೆ ಜಲಂಧರನಾಥ ಅಂತ ಹೆಸರು. ಈ ಜಲಂಧರನಾಥ ಅಂತ ಹೇಳಿದರೆ ನಮ್ಮ ಒಳಗಿರುವಂಥ ಅಗ್ನಿತತ್ವ, ಮಣಿಪುರ ಚಕ್ರದಲ್ಲಿರುವಂಥ ಅಗ್ನಿತತ್ವ ಅದು. ಹೀಗೆ 12ರಿಂದ 24 ವರ್ಷದ ತನಕ ಏನು ಪರಶುರಾಮ ಅವತಾರ ಅಂತ ನಡೀತದೆ. ಹೇಗೆ ಬ್ರಹ್ಮ ಶಾರದೆಯನ್ನು ಮದುವೆ ಆಗಲಿಕ್ಕೋಸ್ಕರ ಅಟ್ಟಿಸಿಕೊಂಡು ಹೋಗ್ತಾನೆ, ಈ ಕಾಲಘಟ್ಟದಲ್ಲಿ ಅದು ಕಾನೀಫನಾಥ ಅಂತ. ಇದು ಜಲಂಧರನಾಥನ ಶಿಷ್ಯ. ಹಾಗೆಯೇ 24ರಿಂದ 45ರವರೆಗೆ ಇರುವಂಥ ರಾಮಾಯಣ ನಡೆಯುವ ಕಾಲಘಟ್ಟ ಅದು ನಮ್ಮ ದೇಹದಲ್ಲಿ. ಇಲ್ಲಿ ಗಜಸ್ಕಂದನಾಥ ಅಂತ ಹೇಳಿದರೆ ಹೇಗೆ ಅಲ್ಲಿ ರಾವಣ ತನ್ನ 10 ತಲೆಯನ್ನು ಕಳೆದುಕೊಳ್ತಾನೆ. ರಾವಣ ಅಂತ ಹೇಳಿದರೆ ದೇಹ ಅಂತ, ಎಚ್ಚರ ಸ್ಥಿತಿ. ಅದೇ ರೀತಿ ಇಲ್ಲಿ ಗಣಪತಿಗೆ ಹೇಗೆ ಆನೆಯ ತಲೆ ಇಟ್ಟರು, ಅದೇ ರೀತಿ ಆ ಸ್ಥಿತಿಯಲ್ಲಿ ನಿಂತವ. ಇನ್ನು 45ರಿಂದ ಅದಕ್ಕೆ ಅಲ್ಲಿ 21 ವರ್ಷದ, ಅಂದರೆ 24ರಿಂದ 45 ಅಂತ ಹೇಳಿದರೆ 21 ವರ್ಷದ ಕತೆ ಇದೆ ಅಲ್ಲಿ. ಅದಕ್ಕೆ ಗಣಪತಿಗೆ 21 ನಮಸ್ಕಾರಗಳು. ಯಾಕಂದರೆ ಅದು ಗಣಪತಿಯ ಕತೆ ಉಂಟು ಇನ್ನೂ ಸಹ, ಅದು ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದ್ದೇನೆ. ಹಾಗೆಯೇ 45ರಿಂದ 60 ವರ್ಷದ ತನಕ ಗೆಹನೀನಾಥ ಅಂತ. ಈ ಗೆಹನೀನಾಥನ ಸ್ಥಿತಿ ಅಂದರೆ ಅದು ಜ್ಞಾನಿಯ ಸ್ಥಿತಿ. ಅಂದರೆ ಗಣಪತಿಯ ತಲೆ ಇಟ್ಟ ತಕ್ಷಣ ಆ ಯೋಗಿಗೆ ಜ್ಞಾನ ಬರಬೇಕು. ಅಂಥ ಜ್ಞಾನವನ್ನು ಅವನು ತನ್ನ ಶಿಷ್ಯರಿಗೆ ಕಲಿಸಿಕೊಡ್ತಾನೆ. ಈ ಜ್ಞಾನ ಅನ್ನುವಂಥದ್ದು ಹೇಗೆ ಗೋರಕ್ಷನಾಥ ಮೃತ ಸಂಜೀವಿನಿ ವಿದ್ಯೆಯನ್ನು ಕರಗತ ಮಾಡುವ ಹೊತ್ತಲ್ಲಿ ಗೊಂಬೆಗೆ ಪ್ರಾಣ ಬಂತೋ, ಅದೇ ರೀತಿ ಈ ಜ್ಞಾನದ ಮುಖಾಂತರ ನಾವು ಎಲ್ಲವನ್ನು ಆಗಿಸಬಹುದು ಅನ್ನುವಂಥ ಒಂದು ತತ್ವವನ್ನು ಇಲ್ಲಿ ನಮಗೆ ತೋರಿಸ್ತಾರೆ. ಇದೇ ಕ್ರಿಯೆಯನ್ನು ಮಹಾಭಾರತದಲ್ಲಿ ಕೃಷ್ಣ ಮಾಡಿದ. ಅದೇ ಕೃಷ್ಣಂ ವಂದೇ ಜಗದ್ಗುರುಂ ಅಂತ ಹೇಳ್ತೇವೆ. ಯಾಕಂದರೆ ಅಲ್ಲಿ ಜ್ಞಾನ ಇದೆ. ನಹಿ ಜ್ಞಾನೇನ ಸದೃಶಂ ಅಂತ ಹೇಳ್ತಾನೆ.
ಹೀಗೆ 60ರಿಂದ 75 ವರ್ಷದ ತನಕ ನಮ್ಮ ದೇಹದಲ್ಲಿ ಬೌದ್ಧಾವತಾರ ನಡೀತದೆ. ಈ ಬೌದ್ಧಾವತಾರದ ಸ್ಥಿತಿಯಲ್ಲಿ ಏನಂತೇಳಿದರೆ ಅಲ್ಲಿ ರಿಟೈರ್ಡ್ ಲೈಫ್ ಅದು ಅಂತ ಹೇಳಿದರೆ ಅಲ್ಲಿ ದೇಹ ಭಾವಕ್ಕೆ ಯಾವ ಬೆಲೆಯೂ ಅಲ್ಲಿಲ್ಲ. ಇನ್ನು ದೇಹ ಭಾವ ಬಿಟ್ಟು ನಿಲ್ಲುವಂಥ ಸ್ಥಿತಿಯನ್ನೇ ಆಲೋಚಿಸುವಂಥ ಕಾಲ ಅದು. ವಾನಪ್ರಸ್ಥಾಶ್ರಮಕ್ಕೆ ಹೋಗುವಂಥ ಕಾಲಘಟ್ಟ ಇದು. ಈ ಸ್ಥಿತಿಯಲ್ಲಿ ಯೋಗಿ ತನ್ನ ದೇಹ ಭಾವವನ್ನು ಬಿಡುವುದು ಹೇಗೆ, ದೇಹ ಭಾವ ಬಿಟ್ಟು ನಿಲ್ಲುವುದು ಹೇಗೆ ಅನ್ನುವಂಥ ಪಾಠವನ್ನು ಶರೀರವೇ ಅವನಿಗೆ ಕಲಿಸ್ತದೆ. ಈ ಸ್ಥಿತಿ ಜ್ಞಾನ ಮುಕ್ತಿ ಸಾಧನಂ ವಿಚಿತ್ರ ಪುಣ್ಯವರ್ಧನಂ ಅನ್ನುವಂಥ ಚರಣಕ್ಕೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ. ಅದು ಚರಪಟನಾಥ ಅಂತ. ಇನ್ನು 75ರ ನಂತರ ಪುರಾಣದಲ್ಲಿ ಕಲ್ಕಿ ಅವತಾರ ಅಂತ ಬರ್ತದೆ. ಈ ಕಲ್ಕಿ ಅವತಾರದ ಸ್ಥಿತಿ ದೇಹವನ್ನು ಬಿಟ್ಟು ದೇಹದಲ್ಲಿರುವಂಥ ಅಧರ್ಮಗಳನ್ನೆಲ್ಲ ಕೊಚ್ಚಿ ಕೊಂದು ಈ ಶರೀರದಲ್ಲಿ ಈಗ ಇರುವಂಥ ನಾನು ಈ ದೇಹದಿಂದ ಹೊರಗೆ ಹೋಗುವುದು, ಲಿಂಗ ಶರೀರವನ್ನು ಹಿಡಿದುಕೊಂಡು ಹೊರಗೆ ಹೋಗುವಂಥ ಸ್ಥಿತಿ ಅಂದರೆ ವೈಕುಂಠಕ್ಕೆ ಹೋಗುವುದಂತ. ಈ ಸ್ಥಿತಿಯಲ್ಲಿ ತೇಪ್ರಯಾಂತಿ ಕಾಲಭೈರವಾಂಗ್ರಿ ಸನ್ನಿಧಿಂ ಶುಭಂ ಅಂತ ಹೇಳಿದರೆ ಕಾಲಭೈರವನೇ ಆಗಿ ಪರಿವರ್ತನೆ ಆಗ್ತಾನೆ, ಕಾಲಭೈರವನೇ ಆಗಿ ಈ ಶರೀರದಿಂದ ಹೊರಗೆ ಬರ್ತಾನೆ ಅಂತ. ಹೀಗೆ ದಶಾವತಾರದ ಸ್ಥಿತಿಯನ್ನು ಯೋಗಿಗಳು ನಮಗೆ ಕಲಿಸ್ಲಿಕ್ಕೋಸ್ಕರ, ನಮಗೆ ತಿಳಿಸ್ಲಿಕ್ಕೋಸ್ಕರ ಇವತ್ತು ದೈವಗಳಾಗಿ, ಭೂತಗಳಾಗಿ, ನಾಗಗಳಾಗಿ ಇಲ್ಲಿ ನಿಂತಿದ್ದಾರೆ. ಇಲ್ಲಿರುವಂಥ ಹಳೆಯ ದೇವಸ್ಥಾನಗಳೆಲ್ಲ ಏನುಂಟು ಅಲ್ಲಿರುವಂಥ ಎಲ್ಲ ಶಿವನವರು ಹಿಂದೆ ಯೋಗಿಗಳಾಗಿದ್ದವರೇ, ಆ ಶಿವನ ಸ್ಥಿತಿಯಲ್ಲಿ ನಿಂತವರು. ಇಂಥ ಪರಶುರಾಮ ಸೃಷ್ಟಿ ಅದು ಮತ್ತೆ ಪರಶುರಾಮ ಸೃಷ್ಟಿಯೇ ಆಗಬೇಕು. ಯಾಕಂತೇಳಿದರೆ ಇಲ್ಲಿರುವ ಪ್ರತಿಯೊಬ್ಬರೂ ಆ ಪರದಲ್ಲಿ ಏನುಂಟು, ಆ ಪರದಲ್ಲಿರುವಂಥ ವಸ್ತು ನಮ್ಮ ಪರಶುರಾಮ ಸೃಷ್ಟಿಯನ್ನು ಹೇಗೆ ಸೃಷ್ಟಿಸಿತು, ಹಾಗೆ ಅದು ಇಲ್ಲಿರುವಂಥ ಪಶ್ಚಿಮ ಘಟ್ಟಕ್ಕೆ ತಂದು ಹೇಗೆ ನಿಲ್ಲಿಸಿತು, ಇದನ್ನು ನಾವು ವೈಜ್ಞಾನಿಕವಾದಂಥ ತಳಹದಿಯಲ್ಲಿ ಅರ್ಥವಿಸಲಿಕ್ಕೆ ಪ್ರಯತ್ನಿಸಬೇಕು. ಹೀಗೆ ದಶಾವತಾರದ ಕಲ್ಪನೆಯನ್ನು ಈ ಕಾಲಭೈರವಾಷ್ಟಕದ ಮುಖಾಂತರ ನವನಾಥರು ಅನ್ನುವಂಥ ನವನಾರಾಯಣರುಗಳ ಸ್ಥಿತಿಯಲ್ಲಿ ಈ ದೇಹದಲ್ಲಿ ಕಾರ್ಯಚರಿಸಿ ಕೊನೆಗೆ ಕಾಲಭೈರವನೇ ಆಗಿ ಈ ಶರೀರದಿಂದ ಬಿಡುಗಡೆಯನ್ನು ಹೊಂದುವುದು ಹೇಗೆ, ಅವನ ಆ ಪಾದ ಕಮಲದಲ್ಲಿ ವಿಲೀನಗೊಳ್ಳುವುದು ಹೇಗೆ ಅನ್ನುವಂಥ ತತ್ವವನ್ನು ವಿವರಿಸಲಿಕ್ಕೆ ಪ್ರಯತ್ನಿಸಿದ್ದೇನೆ. ಹಾಗೆಯೇ ಈ ಸಂಚಿಕೆಯನ್ನು ಕೇಳಿದಂಥ ನೋಡಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು, ಅನಂತ ಅನಂತ ಪ್ರಣಾಮಗಳು. ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನನ್ನು ಒತ್ತಿ ಪ್ರೋತ್ಸಾಹಿಸಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ.